ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇದೀಗ ತಾನೇ ನಾನು ಫ್ರೆಶ್ ಅಪ್ ಆಗಿ ಬಂದೆ, ಸ್ನಾನ ಎಲ್ಲ ಆಯಿತು. ಇವತ್ತು ನಾಗರ ಪಂಚಮಿ ಹಬ್ಬ. ಇವತ್ತಿನ ದಿವಸ ನಾನು ಈ ವ್ಲಾಗ್ನ ಆಲ್ರೆಡಿ ಮಧ್ಯಾಹ್ನದ ಟೈಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಯಿತು, ಅಡುಗೆ ಕೂಡ ಆಯಿತು. ನಿಮಗೆಲ್ಲ ಗೊತ್ತು, ನಾವು ಈ ವರ್ಷ ಯಾವ ಹಬ್ಬನೂ ಮಾಡೋ ಹಾಗಿಲ್ಲ ಅಂತ. ಸೊ ಜಸ್ಟ್ ದೇವ್ರ ಕೈ ಮುಗಿದೆ ಬಂದು ಈಗ ಡೈಲಿ ಸ್ಕಿನ್ ರೂಟೀನ್ ನಾನು ಯಾವ ರೀತಿ ಮಾಡ್ಕೊಳ್ತಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಎಲ್ಲೂ ಹೋಗುವಂಥ ಐಡಿಯಾ ಇಲ್ಲದೇ ಇದ್ದರೂ ಕೂಡ ನಾನು ಡೈಲಿ ಸ್ನಾನ ಆದ ಕೂಡಲೇ ನನ್ನ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಹಚ್ತೀನಿ. ಇಟ್ ಈಸ್ ಮಸ್ಟ್. ಸನ್ಸ್ಕ್ರೀನ್ ಲೋಷನ್ ಹಚ್ಚೋದು ತುಂಬ ಇದು ಎಸೆನ್ಷಿಯಲ್. ನೀವು ಹೊರಗಡೆ ಹೋಗಲಿ ಬಿಡಲಿ, ನೀವು ಮುಖಕ್ಕೆ ಸ್ಕಿನ್ ಕೇರ್ ರೂಟೀನ್ ಮಾಡಿಕೊಳ್ಳೇಬೇಕು. ಸನ್ಸ್ಕ್ರೀನ್ ಲೋಷನ್ ನಾನು ಹಚ್ಕೊಳ್ಳೋದು ನನಗೆ ಅದು ಅಭ್ಯಾಸ. ಇದಾದಮೇಲೆ ನನ್ನ ಹತ್ರ ಲ್ಯಾಕ್ಮಿ ಲ್ಯೂಮ್ ಕ್ರೀಮ್ ಇದೆ. ಇದು ನಾನು ಹಚ್ಕೊಂಡ್ರೆ ಒಂದು ರೀತಿ ಫಿನಿಶಿಂಗ್ ಲುಕ್ ಕೊಡುತ್ತೆ, ಬಟ್ ಹೋಮ್ಲಿ ಫಿನಿಶಿಂಗ್ ಲುಕ್ ಕೊಡುತ್ತೆ. ಸೊ ಇದನ್ನ ಈಗ ಒಂದು ವೀಕಿಂದ ಇದನ್ನ ಹಚ್ತಾ ಇದ್ದೀನಿ. ತುಂಬ ಇದನ್ನ ಹಚ್ಕೊಂಡು ಕೂಡ ನಾನು ವೀಡಿಯೋ ಕೂಡ ನಾನು ಮಾಡ್ತೀನಿ. ಎಕ್ಸ್ಟ್ರಾ ಮೇಕಪ್ ಅವಶ್ಯಕತೆ ಖಂಡಿತವಾಗಿ ಇರೋದಿಲ್ಲ. ಇದರ ಒಂದು ನೋಡಿ, ಈ ಕಲರ್ ಬರುತ್ತೆ, ಪಿಂಕಿಶ್ ಕಲರ್ ಬರುತ್ತೆ. ಸೊ ಇದನ್ನು ಕೂಡ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಮುಖಕ್ಕೆ ಇಷ್ಟ ಆಯಿತು. ಇನ್ನೂ ಎಲ್ಲೂ ಹೊರಗಡೆ ಹೋಗೋಗಿಲ್ಲ ಅಂತ ಹೇಳಿದ್ನಲ್ಲ, ಜಸ್ಟ್ ಲಿಪ್ ಜೆಲ್ ಹಚ್ಕೋತೀನಿ. ಈ ರೀತಿ ಹಚ್ಕೊಳ್ಳೋದ್ರಿಂದ ಮುಖ ದಟ್ ಮೀನ್ಸ್ ಮುಖ ಕೂಡ ಅಟ್ರಾಕ್ಟಿವ್ ಕಾಣುತ್ತೆ. ಬಟ್ ಲಿಪ್ಸಿಗೆ ನಾನು ಲಿಪ್ ಕೇರ್ ಮಾಡೋ ಹಾಗಾಗುತ್ತೆ. ತುಂಬ ಒಳ್ಳೆಯದು ಲಿಪ್ ಕೇರ್ ಮಾಡೋದು. ಯಾಕಂದರೆ ಲಿಪ್ ಸ್ಕಿನ್ ಏನಿರುತ್ತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಲಿಪ್ ಸ್ಕಿನ್. ಸೊ ಲಿಪ್ ಕೇರ್ ಮಾಡೋದು ತುಂಬಾ ಎಸೆನ್ಷಿಯಲ್. ಇದಕ್ಕೆ ನಾನು ತಲೆ ಬಾಚ್ಕೊಂಡಿದ್ದೆ, ತಲೆ ಬಾಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೋ ಒಂದು ರೀತಿ ಬೇಜಾರು ಫ್ರೆಂಡ್ಸ್. ಡ್ಯಾಡಿ ಹೋದಾಗಲಿಂದ ಎದ್ರ ಬಗ್ಗೆನೂ ಒಂದು ರೀತಿ ಮನಸ್ಸೇ ಇಲ್ಲ. ಎಲ್ಲಿ ಹೋದರು, ಎಲ್ಲಿ ಕೂತ್ಕೊಂಡ್ರು ಒಂಥರ ಅವ್ರದ್ದೇ ಒಂಥರ ಯೋಚನೆ ಕಾಡ್ತಿರುತ್ತೆ, ನೆನಪು ಕಾಡ್ತಿರುತ್ತೆ. ಏನನ್ಸುತ್ತೆ ಅಂದರೆ ಇಷ್ಟು ಬೇಗ ಹೋಗೋಂಥ ಅವಶ್ಯಕತೆ ಇತ್ತ ಡ್ಯಾಡಿಗೆ ಅಂತ ಅನಿಸುತ್ತೆ. ಬಟ್ ಈ ಒಂದು ಜಗತ್ತಿನ ಜಂಜಾಟ ಬಿಟ್ಟು ಆ ಒಂದು ನೋವು, ಯೋಚನೆ, ಶುಗರ್ ಬಿ ಪಿ ಎಲ್ಲ ಐತಲ್ಲ, ಆ ಒಂದು ಹೆಲ್ತ್ ಇಶ್ಯೂಸ್, ಅದರಿಂದ ಎಲ್ಲದರಿಂದ ಪಾರಾಗಿ ಹೋದರು ಅಂತ ಸಮಾಧಾನ ಮಾಡ್ಕೋಬೇಕಷ್ಟೆ. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಇಲ್ಲಿ ಇರಬೇಕಿತ್ತು ನಮ್ಮ ಜೊತೆಲಿ ಅಂತ ಅಂದ್ಕೊಳ್ಳೋದು ಸಹಜ. ಬಟ್ ಆ ನೋವಿಂದ ಅವರು ಮುಕ್ತಿ ಪಡ್ಕೊಂಡ್ಬಿಟ್ರು. ಬಟ್ ಅವರ ಒಂದು ಇರುವಿಕೆ ಸದಾಕಾಲ ನಮ್ಮ ಜೊತೆ ಇದ್ದೇ ಇರುತ್ತೆ ಅಂತ ಅನ್ನೋ ಒಂದು ಭಾವನೆಯಲ್ಲಿ ನಾವು ಜೀವನ ಸಾಗಿಸಲೇಬೇಕು ಅಲ್ವಾ. ಬಟ್ ತಂದೆ ಸ್ಥಾನ ಯಾರಿಗೂ ತುಂಬಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನ್ನ ಮಗನ ಕ್ಲಾಸಸ್ ಮುಗಿದ್ಮೇಲೆ ನೋಡೋಣ, ಮಮ್ಮಿ ಕೇಳ್ತೀನಿ ದೇವಸ್ಥಾನಕ್ಕಾದರೂ ಹೋಗಿ ಬರ್ಬೋದಾ ಅಂತ. ಹೋಗಿ ಬರ್ಬೋದು, ಬಟ್ ನೋಡ್ತೀನಿ. ಈವ್ನಿಂಗ್ ಕ್ಲಾಸಸ್ ಬೇರೆ ತೊಗೋಬೇಕು, ನೋಡ್ತೀನಿ ಆಗುತ್ತೋ ಇಲ್ವೋ ಅಂತ. ಸೊ ನೀವೆಲ್ಲ ನಾಗರ ಪಂಚಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಫ್ಯಾನ್ ಶಬ್ದ ಕೇಳಿಸ್ತಾ ಇತ್ತು, ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಆ್ಯಂಡ್ ದೆನ್ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ ನಾವು ನಾಗರ ಪಂಚಮಿ ಹಬ್ಬವನ್ನು ಪ್ರತಿ ವರ್ಷ. ಡ್ಯಾಡಿ ಕೂಡ ಜೊತೆಲಿರ್ತಾಯಿದ್ರು, ಬಟ್ ಈ ವರ್ಷ ಇಲ್ಲ ಅಂತ ಅನ್ನೋದೊಂದೇ ನೋವು. ಸೊ ಇನ್ ದ ಕಮಿಂಗ್ ವ್ಲಾಗ್ಸ್ ನಾನು ನಿಮ್ಮ ಜೊತೆಲಿ ನನ್ನ ಒಂದು ಮೇಕಪ್ ಪೌಚಲ್ಲಿ ಏನೇನೆಲ್ಲ ಇಟ್ಟಿರ್ತೀನಿ ನಾನು ಅಂತ ನೆಕ್ಸ್ಟ್ ಒಂದು ಕಮಿಂಗ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಸ್ಟ್ ಒಂದು ನಾನು ಏನೂ ಪ್ರಿಪ್ರೇಷನ್ ಮಾಡ್ಕೊಳ್ಳಲ್ಲ, ತಕ್ಷಣ ನಿಮ್ಮ ಎದುರಿಗೇ ಒಂದು ಪೌಚ್ನ ಓಪನ್ ಮಾಡ್ತೀನಿ, ಜಸ್ಟ್ ಎಕ್ಸ್ಪೋಸ್ ಮಾಡ್ತೀನಿ, ಎಲ್ಲ ಡಿಸ್ಪೋಸ್ ಮಾಡ್ತೀನಿ, ಎಲ್ಲ ಏನೇನೆಲ್ಲ ಇರುತ್ತೆ ಅಂತ, ಬೇಡವಾಗಿದ್ದು ಬೇಕಿರೋದು ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ. ನೋಡ್ತಿರಂತೆ ಏನೇನಿರುತ್ತೆ ಅಂತ. ಇಷ್ಟ ಆಗಿತ್ತು. ಇಯರಿಂಗ್ಸ್ ಹಾಕ್ಕೊಳ್ತೀನಿ, ಒಂದು ನಿಮಿಷ. ಇಯರಿಂಗ್ಸ್ ಸಿಂಪಲಾಗಿ ಹಾಕ್ಕೊಳ್ತೀನಿ ಸಾಕು. ಗೋಲ್ಡನ್ ದಟ್ ಮೀನ್ಸ್ ಗೋಲ್ಡ್ ಇಯರಿಂಗ್ಸ್ ಬೇಜಾನ್ ಕಲೆಕ್ಷನ್ಸ್ ಇದೆ, ಬಟ್ ನಾನು ಯಾವುದೂ ಹಾಕ್ಕೊಳ್ಳೋಕೆ ಇಷ್ಟನೇ ಆಗಲ್ಲ, ಯಾಕೋ ಏನೋ. ಎಷ್ಟೋ ಕಲೆಕ್ಷನ್ಸ್ ಎಲ್ಲ
ಬ್ಯಾಂಕ್ ಲಾಕರಲ್ಲಿ ಇಟ್ಬಿಟ್ಟಿದ್ದೀವಿ. ಇನ್ನು ಕೆಲವು ಡೈಲಿ ಯೂಸ್ ಕಲೆಕ್ಷನ್ಸ್ ಎಲ್ಲ ಮನೆಯಲ್ಲಿ ಗಾಡ್ರೇಜಲ್ಲಿ ಲಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಮನುಷ್ಯ ಏನು ತಗೊಂಡು ಹೋಗಲ್ಲ, ಬಟ್ ಎಲ್ಲ ಬೇಕು ಅಂತಂದು ಆಸೆ ಪಟ್ಟು ಒಂದು ಬಟ್ಟೆಗಳೇ ಆಗಲಿ, ಜ್ಯುವೆಲರೀಸೇ ಆಗಲಿ, ಆಸ್ತಿ, ಕ್ಯಾಶ್, ಏನೇನೆಲ್ಲ ಕೂಡಿಸಿ ಇಡ್ತೀವಿ, ಬಡ್ದಾಡ್ತೀವಿ. ಅದು ನಂದು, ಇದು ನಿಂದು ಅಂತ. ಇವ್ರು ನಮ್ಮೂರು, ಅವ್ರು ತಮ್ಮೂರು ಅಂತ, ಅದೇ ನೀನು ಯಾಕೆ ಹಾಗೆ, ನೀನು ಯಾಕೆ ಹೀಗೆ ಅಂತ ಜಗಳ ಮಾಡಿಕೊಂಡು, ಹೋರಾಡಿಕೊಂಡು, ಕಾದಾಡ್ಕೊಂಡು ಇದ್ಬಿಡ್ತೀವಿ. ಬಟ್ ನಿಜವಾಗೂ ನಮ್ಮ ಡ್ಯಾಡಿಗೆ ಈ ರೀತಿ ಆದಮೇಲಂತೂ ಬದುಕಿನ ವಾಸ್ತವತೆನ ಹತ್ತದಿಂದ ಕಂಡುಬಿಟ್ಟಿದ್ದೀನಿ. ಖಂಡಿತವಾಗಿಯೂ ತುಂಬ ನೋಡ್ತಿದ್ದೆ, ಕೇಳಿಸ್ಕೊಳ್ತಿದ್ದೆ ಮೂವೀಸಲ್ಲೆಲ್ಲ. ನಾನು ಪರ್ಸ್ನಲಿ ಕೂಡ ಎಷ್ಟೋ ಸ್ಟೇಜ್ ಶೋಸ್ನೆಲ್ಲ ಮಾಡಿದ್ದೀನಿ. ಬಟ್ ರಿಯಲ್ ಲೈಫಲ್ಲಿ ನಡೆದಾಗಲೇ ಅದ್ರ ನೋವು ಏನು ಅಂತ ಅರ್ಥ ಆಗೋದು ಅಲ್ವಾ. ಹಂಗೆ ಯೋಚನೆ ಮಾಡಿದ್ರೆ ಬದುಕಲ್ಲಿ ಏನೂ ಇಲ್ಲ, ಎಲ್ಲ ನಶ್ವರ ಅಂತ ಅನಿಸ್ಬಿಡುತ್ತೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಂತ ಅಂತಾರಲ್ಲ. ಮೈ ಮೇಲಿರುವಂಥ ಬಟ್ಟೆನೂ ಕೂಡ ತೆಗೆದು ಎಂಥದೋ ಒಂದು ವೈಟ್ ಬಟ್ಟೆ ಸುತ್ತಿ ಕಳಿಸ್ಕೊಟ್ಬಿಡ್ತಾರೆ. ನಮ್ಮ ಸ್ವಂತ, ನಮ್ಮ ಇಷ್ಟಪಟ್ಟು ಕೊಂಡ್ಕೊಂಡಿರೋಂಥ ಬಟ್ಟೆ ಕೂಡ ನಮ್ಮ ಜೊತೆ ಬರಲ್ಲ. ಎಷ್ಟು ಸತ್ಯ ಬದುಕಿನ ವಾಸ್ತವ ಅಲ್ವಾ. ಇರಲಿ, ಇದೆಲ್ಲ ಈಗ ಮಾತಾಡಿ ನಾನು ಮೂಡ್ ಅಪ್ಸೆಟ್ ಮಾಡ್ಕೊಳ್ಳೋದು ಬೇಡ, ನಿಮ್ಮ ಮೂಡ್ ಕೂಡ ಅಪ್ಸೆಟ್ ಮಾಡೋದು ಬೇಡ. ಬಟ್ ವಾಸ್ತವತೆನ ಅರ್ಥ ಮಾಡ್ಕೊಂಡು ನಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ. ಇರೋಷ್ಟು ದಿನ ಎಲ್ಲರನ್ನೂ ಪ್ರೀತಿಸಿ, ನಮ್ಮ ಹತ್ರ ಏನಿದೆಯೋ ಒಂದು ಇಷ್ಟಿದ್ರೂ ಅದರಲ್ಲೇ ಸ್ವಲ್ಪ ಹಂಚ್ಕೊಂಡು ನಾವು ತಿಂದು ಇನ್ನೊಬ್ರಿಗೂ ತಿನ್ನಿಸಿ ಚೆನ್ನಾಗಿರಬೇಕು. ಅದೇ ನನ್ನ ಒಂದು ಪಾಲಿಸಿ. ಸರಿ, ಆಲ್ಮೋಸ್ಟ್ ರೆಡಿ ಆದೆ. ದೇವ್ರ ಕೈ ಮುಗಿದು ಬಂದಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕೋ ಬಿಡಬೇಕು ನಾವು ಕರೆಕ್ಟಾಗಿ ಡಿಸೈಡ್ ಮಾಡ್ತೀನಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಬ್ಬವನ್ನು ಚೆನ್ನಾಗಿ ಆಚರಿಸಿ. ಈಗ ಆಶು ಏನು ಮಾಡ್ತಿದ್ದೆ ನೋಡೋಣ, ಒಂದು ಕ್ಲಾಸಸ್ ತೊಗೊಳ್ತಾ ಇದ್ದೀನಿ, ನೋಡೋಣ. ಯಾವ ಟ್ರಿಕ್ ಇದೆ ಅದು? ಈ ಸ್ಕ್ರೀನ್ ಅನ್ನ ಬ್ಲ್ಯಾಕ್ ಆಗಿ ತೋರಿಸೋದು ಹೆಂಗ್ ಮಾಡ್ತಾ ಇದನ್ನ? ಕನ್ನಡ ಕ್ಲಾಸಸ್ ಗೋಯಿಂಗ್ ಆನ್. ಕನ್ನಡ ಕ್ಲಾಸ್ ಗ್ಲಿಚ್. ಇಟ್ಸ್ ನಾಟ್ ಎ ಟ್ರಿಕ್, ಇಟ್ಸ್ ಅ ಗ್ಲಿಚ್, ನೆಟ್ವರ್ಕ್ ಗ್ಲಿಚ್. ಸೊ ಈಗ ನಾನು ಹೇಳಿರೋ ಹಾಗೆ ಇನ್ಸ್ಟೆಂಟಾಗಿ ಲೆಮನ್ ರೈಸ್ ತಕ್ಷಣ ಮಾಡ್ಕೋಬೇಕು. ಅದಕ್ಕೆ ತುಂಬ ಸಿಂಪಲ್ಲಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಮನೇಲಿ ಸಿಗುವಂಥದ್ದು ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ತುಂಬ ಕ್ವಿಕ್ಕಾಗುತ್ತೆ. ರೈಸ್ ಒಂದು ರೆಡಿ ಇಟ್ಬಿಟ್ರೆ ಒಂದು 2 ನಿಮಿಷದಲ್ಲೇ ಆಗೋಗುತ್ತೆ. ಈಗ ಗ್ಯಾಸ್ನ ನಾನು ಆನ್ ಮಾಡ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ನಾನು 2 ರಿಂದ 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಅಂದಿದೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಗಡಿಯಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನಿಶ್ ಕಲರ್ ಆಗಬೇಕು, ಗೋಲ್ಡನ್ ಬ್ರೌನ್. ಈಗ ನೆಕ್ಸ್ಟ್ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದು ನಿಮ್ಮ ಖಾರಕ್ಕೆ ತಕ್ಕಂತೆ, ನೋ ರೆಸ್ಟ್ರಿಕ್ಷನ್ಸ್. ಯಾವುದಾದ್ರೂ ಒಂದಾದ್ರೂ ಹಾಕ್ಕೋಬೋದು. ಅಥವಾ ನಾನು ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ನಾನು 2 ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 3 ಚಿಟಿಕೆಯಷ್ಟು ಅರಿಶಿನ, ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ. ಈಗ ಆಗೋಯ್ತು. ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೋಬೇಕು.
ಸ್ವಲ್ಪ 1-2 ಸ್ಪೂನಷ್ಟು ನೀರು. ಹಾಗೋಯ್ತು. ಇನ್ನೊಂದು ನಿಮಿಷಗಳ ಕಾಲ ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಎಲ್ಲ ಬೆರ್ಕೋಬೇಕು. ಅದಾದ ನಂತರ ಇದಕ್ಕೆ ವೈಟ್ ರೈಸ್ ಹಾಕ್ಕೊಂಡು ಕಲಿಸ್ಕೊಟ್ರೆ ನಮ್ಮ ಬಿಸಿ ಬಿಸಿಯಾದ ಲೆಮನ್ ರೈಸ್ ರೆಡಿ. ಈಗ ನೋಡಿ ಆಲ್ಮೋಸ್ಟ್ ಆಗಿದೆ. ಈಗ ನಾನು ಇದಕ್ಕೆ ವೈಟ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ರೈಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನ ಸೇರಿ ಈಗ ಮಿಕ್ಸಪ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಕಲಿಸಿದ್ದಾಯಿತು. ಈಗ ಸರ್ವ್ ಮಾಡಿ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಎಸ್, ಈಗ ನಾನು ಸರ್ವ್ ಮಾಡಿಬಿಡ್ತೀನಿ. ತುಂಬ ಅರ್ಜೆಂಟ್ ಇದೆ, ನನ್ನ ಮಗ ತುಂಬ ಹಸು ಅಂತ ಇದ್ದಾನೆ. ಬರೀ ಮ್ಯಾಗಿ ಮಾತ್ರ ತಿಂದಿದ್ದ, ಬೇಡ ಅಂದರೂ ಕೂಡ. ಮ್ಯಾಗಿ ತಿಂದರೆ ಎಷ್ಟು ಮಟ್ಟಿಗೆ ಹೊಟ್ಟೆ ತುಂಬುತ್ತಲ್ವ. ರೆಡಿ. ಈಗ ಇದನ್ನ ನಾನು ಟೇಸ್ಟ್ ಮಾಡಿ ನೋಡಲಾ? ಅವನಿಗೆ ಕೊಡೋದಕ್ಕಿಂತ ಮುಂಚೆ ಬೇಗ ಬೇಗ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ಬಿಡ್ತೀನಿ. ವಿಡಿಯೋ ಮುಗಿಸ್ಬಿಡೋಣ. ಸೂಪರ್ಬ್. ಉಪ್ಪು, ಹುಳಿ, ಖಾರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ. ಯಾವುದು ಜಾಸ್ತಿ ಅನಿಸ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇವತ್ತೇ ಈ ಸಿಂಪಲ್ ಆಗಿರುವಂತಹ ಕ್ವಿಕ್ ಆಗುವಂತಹ ಲೆಮನ್ ರೈಸ್ನ ನೀವು ಟ್ರೈ ಮಾಡಿ. ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಸೊ ಈ ರೀತಿ ಇತ್ತು ಇವತ್ತಿನ ಈ ಪುಟ್ಟ ವ್ಲಾಗ್. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಮಾಡಿರುವಂಥ ಸಿಂಪಲ್ಲಾಗಿ ಆ ಲೆಮನ್ ರೈಸ್ ಹೇಗಿತ್ತು ಅಂತ, ನಿಮ್ಮನೇಲೂ ನೀವು ಯಾವ ರೀತಿ ಲೆಮನ್ ರೈಸ್ ಮಾಡ್ತೀರಿ, ಇದೇ ಪ್ರೊಸೀಜರಲ್ಲಿ ಮಾಡ್ತೀರಾ ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನ ಮರಿಬೇಡಿ. ಈ ರೀತಿ ಆಗ್ತಾಯಿದೆ ಲೈಫು. ಡ್ಯಾಡಿ ಇಲ್ಲದೆ ಇರೋವಂಥ ಲೈಫು ತುಂಬಾ ಖಾಲಿ ಅನಿಸ್ತಿದೆ. ಒಂದು ರೀತಿ ಹಿಂಸೆ ಆಗುತ್ತೆ ಮನಸ್ಸಿಗೆ. ಒಂದು ಕ್ಷಣ ಕೂಡ ಇಲ್ಲ ಅವ್ರನ್ನ ನೆನಪು ಮಾಡ್ಕೊಳ್ದೇ ಇರೋ ಕ್ಷಣವೇ ಇಲ್ಲ. ತುಂಬಾ ನೆನಪಾಗ್ತಾರೆ. ಈಚ್ ಆ್ಯಂಡ್ ಎವ್ರಿ ಒಂದು ಸ್ಟೆಪ್ಸಲ್ಲೂ ನೆನಪಾಗ್ತಾರೆ. ಪ್ರತಿಯೊಂದು ಜಾಗದಲ್ಲೂ ಅವರು ಇರಬೇಕೇ ನಾನು ನೆನಪಿಸ್ಕೊಳ್ತಾನೆ ಇರ್ತೀನಿ. ಬಟ್ ಏನು ಮಾಡೋದು, ಅದನ್ನ ಮರಿಬೇಕು ಅಂತಲೇ ನಾನು ವೀಡಿಯೋಸ್ ರೆಗ್ಯುಲರಾಗಿ ಹಾಕ್ತಾಯಿದ್ದೀನಿ. ಅದನ್ನ ಸ್ವಲ್ಪ ಆಚೆ ಬರಬೇಕು, ಯಾಕಂದರೆ ನನಗೂ ಜವಾಬ್ದಾರಿಗಳಿದೆ. ಬಿಕಾಸ್ ಐ ಆಮ್ ದ ಎಲ್ಡೆಸ್ಟ್ ಆಫ್ ಇನ್ ಮೈ ಫ್ಯಾಮಿಲಿ. ನಾನು ಎಲ್ಲರನ್ನೂ ನೋಡ್ಕೋಬೇಕು. ನನಗೂ ಫ್ಯಾಮಿಲಿ ಇದೆ. ನನ್ನ ಮಗ ಇದ್ದಾನೆ, ಹಸ್ಬೆಂಡ್, ನನ್ನ ತಾಯಿ, ಬ್ರದರ್ಸ್, ಸಿಸ್ಟರ್ಸ್ ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ನಾನು ನೋಡ್ಕೋಬೇಕು. ಆ ಒಂದು ಹೊಣೆಗಾರಿಕೆ ನನ್ನ ಮೇಲಿದೆ. ಡ್ಯಾಡಿ ಅದನ್ನ ಈಗ ನನ್ನ ಮೇಲೆ ಹೊರಿಸೋಗ್ಬಿಟ್ಟಿದ್ದಾರೆ ಭಾರ. ಅವ್ರ ಜವಾಬ್ದಾರಿನ ನನ್ನ ಮೇಲೆ ಹೊರಿಸೋಗ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನಿಭಾಯಿಸಲೇಬೇಕು. ಸೊ ಮೇಲೆ 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 ನನಗೆ ಏನು ತೋಚುತ್ತೋ ಅದನ್ನ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದನ್ನ ನಾನು ಆಚೆ ಬರಬೇಕು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ, ಮಾರಲ್ ಸಪೋರ್ಟ್, ಬೆಂಬಲ ಕೂಡ ನನಗೆ ತುಂಬಾ ಮುಖ್ಯ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಪ್ಲೀಸ್ ನಿಮ್ಮ ಪೇರೆಂಟ್ಸ್ನ ತುಂಬ 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 ಚೆನ್ನಾಗಿ ನೋಡ್ಕೊಳ್ಳಿ. ವಯಸ್ಸಾಗಿರುವಂತಹ ಕಾಲ, ಅವ್ರ ಪುಟ್ಟ ಮಕ್ಕಳ ಥರ. ನಾವು ಎಷ್ಟು ನಮ್ಗೆ ಡೆಡಿಕೇಟೆಡಾಗಿ ನೋಡಿಕೊಂಡ್ರು ಕೂಡ ಅಚಾನಕ್ಕಾಗಿ ಏನೋ ಅನಾಹುತ ಆಗ್ಬಿಡುತ್ತೆ. ತುಂಬಾ ಮನಸ್ಸಿನ ನೋವಾಗುತ್ತೆ. ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಿಮ್ಮ ಪೇರೆಂಟ್ಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಫ್ಯಾಮಿಲಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಯು ಆಲ್ ಟೇಕ್ ಕೇರ್.